ಈ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಎರಡೂ ಒಂದೇನಾ? ವೆಲ್ಕಮ್ ಟು ಡೇ 23 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ನನ್ನ ವೆಯ್ಟ್ ಇವಾಗ 68.75 ಇಂದ ಸುಮಾರು 66.6ಗೆ ಬಂದು ಹಿಡಿದಿದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್, ನಾನು ಕಳ್ಕೊಂಡಿರೋದು ಎಲ್ಲದು ಫ್ಯಾಟಾ ಅಂತ? ಇಲ್ಲ, ನಾನು ಕಳ್ಕೊಂಡಿರೋದು ಎಲ್ಲದು ಫ್ಯಾಟ್ ಅಲ್ಲ. ನಮ್ಮ ಬಾಡಿಲಿ ವೆಯ್ಟಲ್ಲಿ ಫ್ಯಾಟ್ ಮಾತ್ರ ಇರಲ್ಲ, ಅದರಲ್ಲಿ ವಾಟರ್ ಇರುತ್ತೆ, ನಿಮ್ಮ ಮಸಲಲ್ಲಿ ಸ್ಟೋರ್ ಆಗಿರುವ ಗ್ಲೈಕೋಜನ್ ಅಂತ ಒಂದು ಕಾಂಪೊನೆಂಟ್ ಇರುತ್ತೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫುಡ್ ಇರುತ್ತೆ, ಮಸಲ್ ಮತ್ತು ಫ್ಯಾಟ್ ಇವೆಲ್ಲವೂ ಸೇರಿ ಬಾಡಿ ವೆಯ್ಟ್ನ ಪಾರ್ಟ್ ಆಗುತ್ತೆ. ಅದಕ್ಕೆ ಒಂದೇ ದಿನ ನಿಮ್ಮ ವೆಯ್ಟ್ 1 kg ಕಡಿಮೆ ಆಗಿದೆ ಅಂತ 1 kg ಫ್ಯಾಟ್ ಲಾಸ್ ಆಯಿತು ಅಂತ ಹೇಳ್ಕೊಳ್ಳೋದಲ್ಲ. ಹಾಗಾದರೆ ಆ್ಯಕ್ಚುಯಲ್ ಫ್ಯಾಟ್ ಲಾಸ್ ಅಂದರೆ ಹೇಗೆ ಟ್ರ್ಯಾಕ್ ಮಾಡೋದು? ನಿಮ್ಮ ವೆಯ್ಟ್ನ ವೀಕ್ಲಿ ಆ್ಯಾವ್ರೇಜ್ ನೋಡಿ. ಯಾವತ್ತು ನಿಮ್ಮ ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಳಿ, ನಿಮ್ಮ ಪ್ರೋಗ್ರೆಸ್ ಫೋಟೋಸ್ ತೊಗೊಳ್ಳಿ, ನಿಮ್ಮ ಫಿಸಿಕ್ನಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಬ್ಸರ್ವ್ ಮಾಡ್ತಾ ಇರಿ. ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ರೆ ನಿಮ್ಮ ಸ್ಟ್ರೆಂತ್ ಮೇಂಟೈನ್ ಆಗ್ತಿದೆ ಅಥವಾ ಜಾಸ್ತಿ ಆಗ್ತಿದೆಯಾ ಅಂತ ಅದನ್ನು ಗಮನಿಸಿ. ಫ್ಯಾಟ್ ಲಾಸಲ್ಲಿ ಗೋಲ್ ಸಿಂಪ್ಲಿ ಸ್ಕೇಲ್ ನಂಬರ್ ಕಡಿಮೆ ಮಾಡೋದು ಅಂತ ಅಲ್ಲ, ಫ್ಯಾಟ್ ಕಡಿಮೆ ಮಾಡಿ ನಿಮ್ಮ ಮಸಲ್ನ ಆದಷ್ಟು ಜಾಸ್ತಿ ಪ್ರಿಸರ್ವ್ ಮಾಡೋದು. ಅದಕ್ಕಾಗಿಯೇ ನೀವು ಕ್ಯಾಲರಿ ಡೆಫಿಷಿಯೇಟ್ ಮಾಡಬೇಕು, ಚೆನ್ನಾಗಿ ಪ್ರೋಟೀನ್ ತಿನ್ನಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಮತ್ತು ಜೊತೆಯಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.